ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್. ನಾನು ನಿಮ್ಮ ಮಂಜುಗೌಡ. ಮೊನ್ನೆ ಅಂದರೆ ಶನಿವಾರ ಮಂಡ್ಯದಲ್ಲಿ ಕಾಟೇರ ಚಿತ್ರದ ಪ್ರೀ ರಿಲೀಸಿಂಗ್ ಇವೆಂಟ್ ಒಂದು ನಡೆಯುತ್ತೆ. ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಡಿದಂತಹ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ್ಯಂಡ್ ದೆನ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಕುರಿತಂತೆ. ಏನು ಅಷ್ಟಕ್ಕೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯದಲ್ಲಿ ಕಾಟೇರ ಪ್ರೀ ರಿಲೀಸಿಂಗ್ ಇವೆಂಟ್ನಲ್ಲಿ ಆಡಿದ ಯಾವ ಮಾತುಗಳು ಈ ತರಹದ ಚರ್ಚೆಯನ್ನ ಹುಟ್ಟು ಹಾಕಿದೆ ಅನ್ನೋದನ್ನ ಮೊದಲು ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿದೆ. ಎಲ್ಲಿವರೆಗೂ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ಎಂಟರ್ಟೈನ್ ಮಾಡೋದು ಇಷ್ಟಪಡ್ತೀವಿ. ಇದೇ ಮಾತು ದರ್ಶನ್ ಅವರು ಮಂಡ್ಯದಲ್ಲಿ ನಡೆದಂತಹ ಕಾಟೇರ ಪ್ರೀ ರಿಲೀಸಿಂಗ್ ಇವೆಂಟ್ ನಲ್ಲಿ ತುಂಬಾ 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 ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಅಪ್ಪಟ ಕನ್ನಡ ಸಿನಿಮಾವನ್ನೇ ಮಾಡೋದು. ಅಪ್ಪಟ ಕನ್ನಡ ಸಿನಿಮಾವನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಸಿನಿಮಾವನ್ನು ಕೂಡ ನಾನು ಮಾಡೋದಿಲ್ಲ. ನನಗೆ ಪ್ಯಾನ್ ಇಂಡಿಯಾ ಗೀನ್ ಇಂಡಿಯಾ ಈ ತರದ ಸವಾಸನೆ ಬೇಡ. ನಾನು ಮಾಡೋದೇನಿದ್ರು ಕನ್ನಡ ಸಿನಿಮಾನೇ ಆಗಿರುತ್ತೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಎಸ್, ಈ ಸ್ಟೇಟ್ಮೆಂಟ್ನ ದರ್ಶನ್ ಅವರು ಬಾಯಲ್ಲಿ ಕೇಳಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಸಹ ಸಾಕಷ್ಟು ಪರಭಾಷಾ ಚಿತ್ರಗಳಿಂದ ಆಫರ್ ಬಂದಿರುತ್ತೆ. ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಚಿತ್ರರಂಗದಲ್ಲಿ ಅಂದ್ರೆ ಹಿಂದಿ ಚಿತ್ರರಂಗ, ತಮಿಳು ಚಿತ್ರರಂಗ, ಮಲಯಾಳಂ ಚಿತ್ರರಂಗ, ತೆಲುಗು ಚಿತ್ರರಂಗ, ಹೀಗೆ ಭಾರತದ ಸಾಕಷ್ಟು ಚಿತ್ರರಂಗದಲ್ಲಿ ಸಾಕಷ್ಟು ಜನ ಗೆಳೆಯರು ಅಂದ್ರೆ ಸೂಪರ್ ಸ್ಟಾರ್ ಗೆಳೆಯರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇರ್ತಾರೆ. ಅವರೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಆಫರ್ಗಳನ್ನ ಕೊಟ್ಟಿರ್ತಾರೆ. ಒಂದು ಆಫರ್ ಅಲ್ಲ, ಸಾಕಷ್ಟು ಆಫರ್ಗಳನ್ನ ಕೊಟ್ಟಿರ್ತಾರೆ. ಏನಪ್ಪಾ ಆಫರ್ಗಳಂದ್ರೆ, ಬನ್ನಿ ನಮ್ಮ ಚಿತ್ರದಲ್ಲಿ ಭಾಗವಹಿಸಿ, ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲೂ ನೀವು ನಟಿಸಿ ಅಂತ ಸಿಕ್ಕಾಪಟ್ಟೆ ಆಫರ್ಗಳನ್ನ ಕೊಟ್ಟಿರ್ತಾರೆ. ತಮಿಳುನಾಡಿನ MGR ಅವರು ಕೊಟ್ಟಿರ್ತಾರೆ, ಶಿವಾಜಿ ಗಣೇಶನ್ ಅವರು ಕೊಟ್ಟಿರ್ತಾರೆ, ಆಂಧ್ರದ NTR ಅವರು ಕೊಟ್ಟಿರ್ತಾರೆ ಆಫರ್ನ. ಅಂಡ್ ದೆನ್ ಬಾಲಿವುಡ್ ನಲ್ಲಿ ಅಂದ್ರೆ ಹಿಂದಿ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಫರ್ಗಳನ್ನ ಕೊಟ್ಟಿರ್ತಾರೆ. ಸಾಕಷ್ಟು ಜನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬೇರೆ ಭಾಷೆ ಚಿತ್ರಗಳಲ್ಲಿ ನಟಿಸೋ ಹಾಗೆ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರ್ತಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಒಂದು ನಿರ್ಧಾರವನ್ನ ಪ್ರಕಟ ಮಾಡಿರ್ತಾರೆ, ನನಗೆ ಕನ್ನಡ ಚಿತ್ರರಂಗ ಸಾಕು, ಕರ್ನಾಟಕ ಸಾಕು, ಕರ್ನಾಟಕದ ಅಭಿಮಾನಿ ದೇವರುಗಳು ನನಗೆ ಕೊಟ್ಟಿರುವಂತಹ ಪ್ರೀತಿ ಸಾಕು, ಅವರು ನನ್ನನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇರುವಂತಹ ರೀತಿ ಸಾಕು, ನನಗೆ ಇದು ಬಿಟ್ಟು ಬೇರೆ ಇನ್ನೇನು ಬೇಡ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮತ್ತೊಮ್ಮೆ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡೋ ಮೂಲಕ ಬೇರೆ ಭಾಷೆಯಿಂದ ಬಂದಂತಹ ಸಾಕಷ್ಟು ಆಫರ್ ಗಳನ್ನ ನಯವಾಗಿ ತಿರಸ್ಕರಿಸಿ ಬೇರೆ ಭಾಷೆಯ ಚಿತ್ರರಂಗದ ಗೆಳೆಯರ ಜೊತೆಗೆ ಅದೇ ಸ್ನೇಹವನ್ನ ಮುಂದುವರಿಸಿಕೊಂಡು ಬಂದ್ರು. ಅವರ ಕೊನೆಯ ದಿನಗಳ ತನಕ ಆ ಮಾತಿಗೆ ಸ್ಟಿಕ್ ಆನ್ ಆಗೇ ಇದ್ರು. ಆ ಮಾತಿಗೆ ಸ್ಟಿಕ್ ಆನ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಬಿಟ್ಟು ಆಗಲಿ ಆಗಿದೆ. ಅವ್ರು ಕೊಟ್ಟ ಮಾತನ್ನ ಅವ್ರ ಕೊನೆ ಕಾಲದವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಉಳಿಸ್ಕೊಂಡಿದ್ರು. ಈಗ ಅದೇ ತರಹದ ಮಾತುಗಳನ್ನ ಮಂಡ್ಯದ ಕಾಟೇರ ಪ್ರೀ ರಿಲೀಸಿಂಗ್ ಇವೆಂಟ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಡಿದ್ದಾರೆ. ಈ ಮಾತು ಸರಿನಾ ಅಂತ ನನ್ನ ಕೇಳೋದಾದ್ರೆ, ಈ ಮಾತು ನಿಜವಾಗ್ಲೂ ಸರಿ. ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದು ಸ್ವಾಗತಾರ್ಹ ಬೆಳವಣಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಡೆಯಿಂದ. ಯಾಕೆ ಅಂತಂದ್ರೆ, ಈಗ ಪ್ಯಾನ್ ಇಂಡಿಯಾ ಜಮಾನ, ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಕನ್ನಡದಲ್ಲಿ ಚಿತ್ರ ನಿರ್ಮಾಣ ಆಗಿ, ನಿರ್ದೇಶನ ಆಗಿ, ತಯಾರಾಗಿ, ಬೇರೆ ಭಾಷೆ ಚಿತ್ರಗಳಲ್ಲಿ ಸಾಕಷ್ಟು ಹೆಸರುಗಳನ್ನ ಮಾಡಿ, ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಮಾಡಿ, ಇಲ್ಲಿರುವ ನಟರು ನೆಕ್ಸ್ಟ್ ಲೆವೆಲ್ಗೆ ಎಸ್ಟಾಬ್ಲಿಷ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೆಗೆದುಕೊಂಡಂತಹ ಈ ನಿರ್ಧಾರ ಸರಿನಾ? ಮಂಜು ಕೂಡ ಸರಿ ಅಂತ ಹೇಳ್ತಾ ಇದ್ದಾನಲ್ಲಪ್ಪ, ಏನಿದು ಕತೆ ಅಂತ ನೀವು ಅನ್ಕೋಬಹುದು. ಎಸ್, ಕರೆಕ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಬಜೆಟ್ ಎಷ್ಟಿರಬೇಕು? ಕನ್ನಡದಲ್ಲಿ ಅಂತಹ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಬೆರಳೆಣಿಕೆಯಷ್ಟು ಮಾತ್ರ ಇದೆ. ಎಲ್ಲಾ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಚಿತ್ರೀಕರಣ ಮಾಡೋದಕ್ಕೆ, ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಗೊಂಡೋಗೋದಕ್ಕೆ, ಅದೇ ತರಹದ ಬಜೆಟ್ನ ಹಾಕೋದಕ್ಕೆ ಕನ್ನಡದಲ್ಲಿ ಇರೋದು ಕೇವಲ ಬೆರಳೆಣಿಕೆಯಷ್ಟು ನಿರ್ಮಾಣ ಸಂಸ್ಥೆಗಳು ಮಾತ್ರ. ಇದು ಒಂದನೇ ಪಾಯಿಂಟ್. ಆದ್ರೆ ಎರಡನೇ ಪಾಯಿಂಟ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾ ತಯಾರು ಆಗೋದಕ್ಕೆ
ತುಂಬಾ 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 ಲಾಂಗ್ ಟೈಮ್ ಬೇಕಾಗುತ್ತೆ, ತುಂಬಾ ದೊಡ್ಡ ಮಟ್ಟದ ಸಮಯಾವಕಾಶ ಬೇಕಾಗುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ತಯಾರು ಮಾಡೋದಕ್ಕೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ತಯಾರಾಗಬೇಕು ಅಂದ್ರೆ ಆ ಚಿತ್ರದಲ್ಲಿ ಬೇರೆ ಎಲ್ಲಾ ಸ್ಟೇಟ್ಗಳಲ್ಲೂ, ಅಂದ್ರೆ ಕನ್ನಡದಲ್ಲಿ ಸಿನಿಮಾ ತಯಾರಾಗ್ತಿದೆ ಅಂತ ಅನ್ಕೊಳ್ಳಿ, ತಮಿಳಲ್ಲಿ ನಟನೆ ಮಾಡ್ತಿರುವಂತಹ ಫೇಮಸ್ ಆಗಿರುವಂತಹ ನಟರು ಆ ಚಿತ್ರದಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ತಮಿಳುನಾಡಲ್ಲಿ ಕ್ಲಿಕ್ ಆಗುತ್ತೆ. ತೆಲುಗುನಲ್ಲಿ ಇರುವ ನಟರುಗಳು ಇರಬೇಕು, ಹಂಗಿದ್ರೆ ಮಾತ್ರ ತೆಲುಗುನಲ್ಲೂ ಕ್ಲಿಕ್ ಆಗುತ್ತೆ. ಹಿಂದಿಲಿ ಆಕ್ಟ್ ಮಾಡುವಂತಹ ನಟರುಗಳು ಇರಬೇಕು, ಹಂಗಿದ್ರೆ ಮಾತ್ರ ಹಿಂದಿ ಬೆಲ್ಟ್ ನಲ್ಲಿ ಕ್ಲಿಕ್ ಆಗುತ್ತೆ. ಅಂಡ್ ದೆನ್ ಮಲಯಾಳಂ ನಲ್ಲಿ ಆಕ್ಟ್ ಮಾಡೋ ನಟರುಗಳು ಇರಬೇಕು. ಈ ತರಹ ಎಲ್ಲಾ ಭಾಷೆಯಲ್ಲಿರುವ ನಟರುಗಳನ್ನ ಒಗ್ಗೂಡಿಸಿ ಅವರ ಕಾಲ್ ಶೀಟ್ ಅನ್ನ ತಗೊಂಡು ಅವ್ರು ಯಾವಾಗ ಫ್ರೀ ಇರ್ತಾರೆ ಅವಾಗ ಅವ್ರನ್ನ ಕರ್ಕೊಂಡ್ಬಂದು ಶೂಟಿಂಗ್ ಮಾಡಿ ಮುಗಿಸಿ ಆ ಚಿತ್ರನ ರಿಲೀಸ್ ಮಾಡೋ ಅಷ್ಟರಲ್ಲಿ 2 ವರ್ಷ ಆದ್ರೂ ಆಗ್ಬೋದು, 3 ವರ್ಷ ಆದ್ರೂ ಆಗ್ಬೋದು, 4 ವರ್ಷ ಆದ್ರೂ ಆಗ್ಬೋದು. ಅದಕ್ಕೆ ಸಾಕಷ್ಟು ತಾಜಾ ಎಕ್ಸಾಂಪಲ್ಗಳು ನಮ್ಮ ಮುಂದೆನೇ ಇದೆ. KGF ಚಾಪ್ಟರ್ 1, KGF ಚಾಪ್ಟರ್ 2 ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ, ಸಮಯಾವಕಾಶ ಏನಿದೆ ಅದು ತುಂಬಾ ದೊಡ್ಡ ಮಟ್ಟದ್ದಾಗಿತ್ತು. ಆಲ್ಮೋಸ್ಟ್ 2 ಚಾಪ್ಟರ್ಗಳು ಶೂಟ್ ಆಗಿ ರಿಲೀಸ್ ಆಗೋದಕ್ಕೆ ತೆಗೆದುಕೊಂಡಂತಹ ಸಮಯ 5 ವರ್ಷ, 5 ರಿಂದ 6 ವರ್ಷ ಅಂತಾನೆ ಅನ್ಕೊಳ್ಳಿ. ಅಲ್ಲಿಗೆ 2.5 ರಿಂದ 3 ವರ್ಷಕ್ಕೆ ಒಂದು ಸಿನಿಮಾ ಆಯ್ತು. 2.5 ರಿಂದ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮಲ್ಲಿರುವಂತಹ ದೊಡ್ಡ ಸ್ಟಾರ್ ನಟರುಗಳು ಕನ್ನಡ ಚಿತ್ರರಂಗದ ಕಥೆ ಏನು? ಕನ್ನಡ ಚಿತ್ರರಂಗವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ನಿರ್ಮಾಪಕರ ಕಥೆ ಏನು? ಕನ್ನಡದ ಸ್ಟಾರ್ ನಟರು, ಕನ್ನಡದ ಸ್ಟಾರ್ ನಿರ್ಮಾಪಕರನ್ನ ನಂಬಿಕೊಂಡಿರುವಂತಹ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾಲೀಕರ ಕಥೆ ಏನು? ಇದೆಲ್ಲದನ್ನೂ ನಾವು ಯೋಚನೆ ಮಾಡಿದಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಪರ್ಫೆಕ್ಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳು ಪಕ್ಕಾ ಬಂದೇ ಬರುತ್ತೆ. ಜಾಸ್ತಿ ಟೈಮ್ ಶೆಡ್ಯೂಲ್ ಬೇಕಾಗಲ್ಲ. ಕನ್ನಡದಲ್ಲಿ ಚಿತ್ರವನ್ನ ತಯಾರು ಮಾಡೋದಕ್ಕೆ ಕನ್ನಡದ ಕಲಾವಿದರು ಇದ್ರೆ ಸಾಕು. ಕನ್ನಡದ ಕಲಾವಿದರಿಗೆ ಅವಕಾಶಗಳು ಸಿಗುತ್ತೆ, ಕನ್ನಡದ ಕಲಾವಿದರಿಗೆ ಊಟ ಸಿಗುತ್ತೆ, ಕನ್ನಡದ ಕಲಾವಿದರನ್ನ ತೆರೆ ಮೇಲೆ ನೋಡಿ ಕನ್ನಡದ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ. ಯಾರನ್ನೋ ಕರ್ಕೊಂಡ್ಬಂದು ಇನ್ಯಾವುದೋ ಲಿಪ್ ಮೂಮೆಂಟ್ ನ ಮಾಡಿ ಅವ್ರಿಗೆ ಡಬ್ಬಿಂಗ್ ಮಾಡಿ ಅದನ್ನ ಅರ್ಥ ಆಗ್ದಲ್ಲೇ, ನಮ್ಮ ಮನಸ್ಸಿಗೆ ಇಷ್ಟ ಆಗ್ದಲ್ಲೇ ಇದ್ರೂ ಕೂಡ ಅದನ್ನ ನೋಡುವಂತಹ ಕರ್ಮ ನಮಗಿರಲ್ಲ. ಸೊ ಪರಿಸ್ಥಿತಿ ಹೀಗಿರುವಾಗ ದರ್ಶನ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ನನ್ನ ಪ್ರಕಾರ 100ಕ್ಕೆ 100ರಷ್ಟು ಸರಿ ಇದೆ. ಸಾಕಷ್ಟು ವರ್ಷಗಳ ಹಿಂದೆ, ಸಾಕಷ್ಟು ದಶಕಗಳ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಆಲದ ಮರ ಅಂತಾನೆ ಹೇಳಬೇಕು. ಅದನ್ನ ದರ್ಶನ್ ಅವರು ಕೂಡ ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದಾರೆ. ಇಂತಹ ಆಲದ ಮರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ದರ್ಶನ್ ಅವರು ಕೂಡ ನಡೆಯೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ದರ್ಶನ್ ಅವರ ಈ ನಿರ್ಧಾರ ನಿಜವಾಗ್ಲೂ ಸ್ವಾಗತಾರ್ಹ. ದಯವಿಟ್ಟು ಕನ್ನಡದಲ್ಲಿ ಇರುವಂತಹ ಬೆರಳೆಣಿಕೆಯಷ್ಟು ಸ್ಟಾರ್ ಕಲಾವಿದರು, ಸ್ಟಾರ್ ನಟರು ದಯವಿಟ್ಟು ಇತ್ತ ಕಡೆ ಗಮನವನ್ನ ಹರಿಸಬೇಕು. ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಅಂತ ಕೂತ್ಕೊಂಡು ವರ್ಷಕ್ಕೆ 1 ಸಿನಿಮಾನು ರಿಲೀಸ್ ಆಗದೆ ಹೋದ್ರೆ 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಕನ್ನಡದಲ್ಲಿರುವ ಸ್ಟಾರ್ ನಟರು ಮಾಡ್ತೀರಾ ಅನ್ನೋದೇ ಆದ್ರೆ ಕನ್ನಡ ಚಿತ್ರರಂಗದ ಉಳಿವಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಓನರ್ಗಳು ಉಳ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಪರಭಾಷಿಕರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಕರ್ನಾಟಕ ಮಾರ್ಕೆಟ್ನ ಮಲ್ಟಿಪ್ಲೆಕ್ಸ್ಗಳು, ಕರ್ನಾಟಕದವರಲ್ಲ ಅವ್ರು ಯಾರು, ಅವರೆಲ್ಲ ಬೇರೆ ಸ್ಟೇಟ್ ಇಂದ ಬಂದವರು. ಮಲ್ಟಿಪ್ಲೆಕ್ಸ್ಗಳು ಯಾವ ರೀತಿ ಹಾವಳಿ ಹಿಡಿತಾ ಇದೆ, ಕನ್ನಡ ಭಾಷೆಯಲ್ಲಿ ತಯಾರಾಗುವಂತಹ ಹೊಸಬರ ಸಿನಿಮಾಗಳನ್ನ ಯಾವ ರೀತಿ ತುಳಿತಾ ಇದೆ. ಹೊಸಬರ ಸಿನಿಮಾ ಬಿಡಿ, ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಇವತ್ತು ಬೇರೆ ಭಾಷೆಯ ಯಾವುದಾದ್ರೂ ದೊಡ್ಡ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಯ್ತು ಅಂತಂದ್ರೆ ಕನ್ನಡದ ದೊಡ್ಡ ಸ್ಟಾರ್ ನಟರುಗಳ ಚಿತ್ರಗಳಿಗೆ ಕೂಡ ಇವತ್ತು ಥಿಯೇಟರ್ಗಳನ್ನ, ಸ್ಕ್ರೀನ್ಗಳನ್ನ ಕೊಡದೇ ಇರುವಂತಹ ಪರಿಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣ ಆಗೋಗಿದೆ. ಈ ಪರಿಸ್ಥಿತಿ ಹಿಂಗೇ ಮುಂದುವರೆದ್ರೆ ಹೋಗ್ತಾ ಹೊಸಬರಿಗೆ ಕನ್ನಡ ಚಿತ್ರರಂಗ ಮುಚ್ಚಿದ ಬಾಗಿಲಾಗತ್ತೆ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಸ್ಟಾರ್ ನಟರು ಅವರ ಇರುವಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ದಯವಿಟ್ಟು ಮೊದಲ ಪ್ರಾಶಸ್ತ್ಯ, ಮೊದಲ ಆದ್ಯತೆ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಿ. ದಯಮಾಡಿ ಒಳ್ಳೆ ಕಂಟೆಂಟ್ ಇದ್ರೆ, ನಟ ಯಾರಾದ್ರೂ ಆಗಿರ್ಲಿ,
ನಿರ್ದೇಶಕ ಯಾರಾದರೂ ಆಗಿರಲಿ, ಅದು ಯಾವ ಭಾಷೆಯ ಸಿನಿಮಾ ಆದರೂ ಆಗಿರಲಿ, ಅದು ಓಡುತ್ತೆ, ಅದು ಸೂಪರ್ ಹಿಟ್ ಆಗೇ ಆಗುತ್ತೆ. ನಮ್ಮ ಜನ ಯಾವತ್ತೂ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳನ್ನು ಕೈ ಬಿಟ್ಟಿಲ್ಲ. ಸೊ ಹೀಗಾಗಿ ಮೊನ್ನೆ ಶನಿವಾರ ದರ್ಶನ್ ಅವರು ಮಂಡ್ಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನು ಕೂಡ ನಾನು ಸ್ವಾಗತಿಸ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡದಲ್ಲೇ ಸಿನಿಮಾ ಮಾಡಲಿ, ವರ್ಷಕ್ಕೆ ಅಟ್ಲೀಸ್ಟ್ 1-2 ಸಿನಿಮಾಗಳನ್ನು ಮಾಡಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡದಲ್ಲಿ, ಅಪ್ಪಟ ಕನ್ನಡದಲ್ಲಿ ಕನ್ನಡ ಕಲಾವಿದರನ್ನ ಹಾಕೊಂಡು ಮಾಡಿದಂತಹ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಡಬ್ ಆಗಿ ಅಲ್ಲೂ ಕೂಡ ಹೆಸರು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.